ಹಾಯ್ ಹಲೋ ನಮಸ್ಕಾರ. ಇವತ್ತು ಕೆ ಇ ಎ ಕುರಿತು ಸಮಾಚಾರ. ಕೆ ಇ ಎ ಕರ್ನಾಟಕದ ಯುವ ಜನತೆಯ ಭವಿಷ್ಯವನ್ನು ಹಣೆಬರಹವನ್ನು ಬರೆಯುವಂತಹ ಸಂಸ್ಥೆಯಾಗಿ ಪರಿವರ್ತನೆಯಾಗಿದೆ. ಸೊ ಕೆ ಇ ಎ ಮೈಂಡ್ ಯಾರು ಡಿಕೋಡ್ ಮಾಡ್ತಾರೆ ಅವರು ಎಕ್ಸಾಮ್ಸನ್ನು ಈಸಿಯಾಗಿ ಕ್ಲಿಯರ್ ಮಾಡ್ತಾರೆ. ಓಕೆ, ನೀವು ಯಾವುದೇ ಇನ್ಸ್ಟಿಟ್ಯೂಷನ್ಗೆ ಹೋಗ್ಬೋದು, ಯಾವುದೇ ಪುಸ್ತಕ ಓದ್ಬೋದು, ಯಾವುದೇ ಮ್ಯಾಗ್ಝಿನ್ ಓದ್ಬೋದು, ತೊಂದರೆ ಇಲ್ಲ, ತಪ್ಪಲ್ಲ. ಆದರೆ ಕೆ ಇ ಎ ಮೈಂಡನ್ನು ನೀವು ಡಿಕೋಡ್ ಮಾಡಲಾರ್ದಂಗೆ ನೀವು ಮಾಡುವಂತಹ ಪ್ರಯತ್ನ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದ ಹಾಗೆ. ಓಕೆ, ನೆಕ್ಸ್ಟು ಇನ್ನು 2 ತಿಂಗಳು ಎಕ್ಸಾಮ್ ಇದೆ ಅಂದ್ಕೊಳ್ಳಿ. ಈಗ ಯಾವುದಾದ್ರೂ ನಮ್ಮ ಕೋರ್ಸಿಗೆ ಜಾಯ್ನ್ ಆಗಬೇಕಾ? ಲಾಂಗ್ ಟರ್ಮ್ ಕೋರ್ಸ್ ಲಾಂಗ್ ಟರ್ಮ್ ಕೋರ್ಸ್ಗೆ ಜಾಯ್ನ್ ಆಗೋ ಅವಶ್ಯಕತೆ ಇಲ್ಲ. ಕಂಪ್ಲೀಟಾಗಿ ಸಿಲೆಬಸ್ ಪಾಠ ಮಾಡ್ತಕ್ಕಂತಹ ಕೋರ್ಸಿಗೆ ಜಾಯ್ನ್ ಆಗಬೇಕಾ? ಬೇಡ. ಏನಕ್ಕೆ ಅಂದರೆ ಈ ಸಮಯ ರಿವಿಷನ್ ಮಾಡುವಂತಹ ಸಮಯ, ಈ ಸಮಯ ಸೆಲೆಕ್ಟಿವ್ ರೀಡಿಂಗ್ ಮಾಡ್ತಕ್ಕಂತಹ ಸಮಯ. ಸರ್, ವಾಟ್ ಈಸ್ ದಿ ಮೀನಿಂಗ್ ಆಫ್ ಸೆಲೆಕ್ಟಿವ್ ರೀಡಿಂಗ್? ಸೆಲೆಕ್ಟಿವ್ ರೀಡಿಂಗ್ ಅಂತಂದರೆ ಎಲ್ಲ ಪೀಸೆಂಟ್ ಹೋರಾಟಗಳನ್ನು, ರೈತರ ಹೋರಾಟಗಳನ್ನು ಓದಬಾರದು. ನಮಗೆ ಬಾರ್ಡೋಲಿ, ಪಬ್ನ, ತದನಂತರದಲ್ಲಿ ಮಪ್ಪಿಲ, ಬುಡಕಟ್ಟಿನಲ್ಲಿ ಸಂಥಾಲ್, ತದನಂತರದಲ್ಲಿ ಮುಂಡಾ. ಓನ್ಲಿ ಸೆಲೆಕ್ಟಿವ್ ರೀಡಿಂಗ್ ಯಾರು ಮಾಡ್ತಾರೋ ಅವರು ಎಕ್ಸಾಮ್ಸನ್ನು ಕ್ಲಿಯರ್ ಮಾಡ್ತಾರೆ. ಇಡೀ ಬುಕ್ ಓದಿದರೆ ಎಕ್ಸಾಮ್ ದೇವರಣೆಗೂ ಕ್ಲಿಯರ್ ಆಗಲ್ಲ. ದಿಸ್ ಇಸ್ ಡ್ಯಾಮ್ ಶೋರ್. ಬರೆದಿಟ್ಕೊಂಬಿಡಿ ಇವತ್ತೇ. ಸೊ ಸೆಲೆಕ್ಟಿವ್ ರೀಡಿಂಗು ನಿಮಗೆ ಗೊತ್ತಿದ್ದರೆ ಸಂತೋಷ, ಗೊತ್ತಿಲ್ಲ ಟಾಪರ್ಸ್ ಎಕ್ಸಾಮ್ ಕ್ಲಿಯರ್ ಮಾಡಿರ್ತಾರೆ, ಅವ್ರನ್ನ ಕೇಳಿ ಅವ್ರಿಗೆ ಗೊತ್ತಿರುತ್ತೆ. ಅವರು ಹೇಳಿಲ್ಲಪ್ಪ, ನಿಮ್ಮ ಹಾನೆಸ್ಟ್ ಸೀನಿಯರ್ ಅಂತಂದರೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿರ್ತಾರೆ. ಅವರು ತನು ಮನ ಧನವನ್ನು ಸಮರ್ಪಣಾ ಭಾವದಿಂದ ಸಮರ್ಪಿಸಿ ಪ್ರಯತ್ನ ಮಾಡ್ತಿರ್ತಾರಲ್ಲ, ಅವ್ರನ್ನ ಕೇಳಿ. ತದನಂತರದಲ್ಲಿ ಇವೆರಡೂ ಆಪ್ಷನ್ ಅಂತಂದರೆ ದೆನ್ ಯು ಕ್ಯಾನ್ ಥಿಂಕ್ ಅಬೌಟ್ HYT ಕ್ಲಾಸಸ್, ಹೈ ಯೀಲ್ಡಿಂಗ್ ಟಾಪಿಕ್, ಹೈ ಯೀಲ್ಡಿಂಗ್ ಥೀಮ್ಸ್. ಅಂದರೆ ಈ ಸಬ್ಜೆಕ್ಟಲ್ಲಿ ಇದನ್ನು ಓದಬೇಕು, ಇದನ್ನು ಓದಬಾರ್ದು ಅಂತ ಹೇಳ್ತಕ್ಕಂಥ ಕೆಲಸ. ಹಾರ್ಡ್ಲಿ ಮೈ ಕ್ಲಾಸ್ ಎವ್ರಿ ಡೇ 20 to 25 minutes. ಸೊ PC ಮತ್ತು AO ಪ್ರಿಪೇರ್ ಆಗೋರಿಗೆ ನಾನು ಏನು ಮಾಡ್ತೀನಿ ಅಂದರೆ ಐ ಕ್ಯಾನ್ ಗಿವ್ ಓಲ್ಡ್ ಬ್ಯಾಚ್. ನೀವು ಆ ವಿಡಿಯೋ ನೋಡಿಕೊಂಡು ಟಿಕ್ ಹಾಕ್ಕೊಂಡು ಹೋಗ್ಬಿಟ್ರೆ ಮುಗೀತು. ಇದು ಬರುತ್ತೆ, ಇದು ಬರಲ್ಲ ಅಪ್ರೋಚ್. ಓಕೆ, ನೀವು ಕರೆಕ್ಟಾಗಿ 6 to 7 ತಾಸು ಅಥವಾ 8 ತಾಸು ಕೊಟ್ಟರೆ ಒಂದು ಸಬ್ಜೆಕ್ಟೇ ಮುಗಿದೋಗ್ಬಿಡುತ್ತೆ. 8 ಅಂತಂದರೆ ಒಂದು 50 hours ನಿಮ್ಮ HYT ಕೋರ್ಸನ್ನು ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ಬೋದು. ಓಕೆ, ಇದರಿಂದ ನಿಮ್ಗೆ ಏನಾಗುತ್ತೆ ಅಂತಂದರೆ 5 to 10 marks ಎಕ್ಸ್ಟ್ರಾ ಆ್ಯಡೆಡ್ ಸಿಗುತ್ತೆ. ಈಗ 70 marks ತೆಗಿತಾ ಇರ್ತಾರೆ, ಬಟ್ 80 ಕ್ರಾಸ್ ಆಗ್ತಿರಕ್ಕಲ್ಲ, ಅಥವಾ 60 ತೆಗಿತಿರ್ತೀರಿ, 70 ಕ್ರಾಸ್ ಆಗ್ತಿರಕ್ಕಲ್ಲ. ಸೊ ದಿಸ್ 10 marks ಈಸ್ ಗೋಯಿಂಗ್ ಟು ಹೆಲ್ಪ್ಫುಲ್ for your future and it is going to come from HYT classes. I have told you HYT classes should be a last option. I am not suggesting you to join HYT classes, but ನಿಮಗೆ ಯಾರೋ ಒಬ್ಬರು ಗುರು ಇಲ್ಲ, ನನಗೆ ಗೈಡೆನ್ಸ್ ಇಲ್ಲ ಅಂತ ಅಂದಾಗ ದೆನ್ ಯು ಕ್ಯಾನ್ ಥಿಂಕ್ ಅಬೌಟ್ ದಿಸ್ ಥಿಂಗ್. ಏನಕ್ಕೆ ಅಂದರೆ ಅಪಾರ್ಚುನಿಟೀಸ್ ಪದೇ ಬರಲ್ಲ. ಈಗ ನೋಡಿ, ಈ ಒಂದು ನೋಟಿಫಿಕೇಷನ್ಗೆ ಎಷ್ಟೊತ್ತು ಕಾದಿದ್ದೀರಾ? ಎಷ್ಟು ವರ್ಷಗಳನ್ನು ನೀವು ಕಾದಿದ್ದೀರಿ? ಎಷ್ಟು ಹೋರಾಟವನ್ನು ಮಾಡಿದ್ದೀರಾ? ಓಕೆ, ಐ ಆಮ್ ನಾಟ್ ಸಜೆಸ್ಟಿಂಗ್ ಇಲ್ಲೇ ಬಂದು ನೀವು ಜಾಯ್ನ್ ಆಗಬೇಕು, ಇಲ್ಲೇ ಬಂದು ಪ್ರಿಪೇರ್ ಆಗಬೇಕು. ಮೇಕ್ ಎ ಸೈಂಟಿಫಿಕ್ ಪ್ರಿಪ್ರೇಷನ್. ಸೈಂಟಿಫಿಕ್ ಅಂತಂದರೆ ಪ್ರತಿ ದಿವಸ ಈಗ 8 ತಾಸು ಓದ್ತಾ ಇದ್ರಿ, ಈಗ 12 ತಾಸು ಸ್ಟ್ರೆಚ್ ಮಾಡಿ. 15 ತಾಸು ಬೇಡ, 12 ತಾಸು ಇಸ್ ಎ ಸೈಂಟಿಫಿಕ್. ಆದರೆ 12 ತಾಸಲ್ಲಿ ಡೋಂಟ್ ಮೇಕ್ ಎ ಪ್ಯಾಸಿವ್ ಪ್ರಿಪ್ರೇಷನ್. ಅಂದರೆ ಇಷ್ಟು ಚಾಪ್ಟರ್ ಮುಗಿಸಿದೆ, ಇಷ್ಟು ಬುಕ್ ಮುಗಿಸಿದೆ, ಇಷ್ಟು ರೌಂಡ್ ಮುಗಿಸಿದೆ, ದಟ್ ಈಸ್ ಎ ಪ್ಯಾಸಿವ್. ಆ್ಯಕ್ಟಿವ್ ಅಂತಂದರೆ ಎಕ್ಸಾಮ್ಸಿಗೆ ಬರ್ತಕ್ಕಂತಹ ಟಾಪಿಕ್ಸ್ ನೀವು ಓದಬೇಕು ಹೊರತು ನಿಮ್ಮ ಪುಸ್ತಕದಲ್ಲಿರ್ತಕ್ಕಂಥ ಟಾಪಿಕ್ಸ್ ಎಕ್ಸಾಮ್ಸಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಗ್ಯಾರಂಟಿ ಇಲ್ಲ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಟೆಸ್ಟ್ ಸೀರೀಸ್. ಯಾರಾದರೂ ಟೆಸ್ಟ್ ಸೀರೀಸನ್ನು ಇಗ್ನೋರ್ ಮಾಡಿದರು ಅಂತಂದರೆ ನೀವು ಬರೆದಿಟ್ಕೊಂಬಿಡಿ, ನಿಮ್ಮ ಪೊಟೆನ್ಷಿಯಲ್ಗಿಂತ 5 to 7 marks ಕಡಿಮೆಯನ್ನು ತೆಕ್ಕೊಳ್ತೀರ ಅಂತ ಅರ್ಥ ಆಯ್ತು ಅಂತ ಅಂದ್ಕೊತೀನಿ. ಸರ್, ಒಂದು ಟೆಸ್ಟ್ ಸೀರೀಸ್ ಅಂದರೆ ಏನಂತಂದರೆ ಒಬ್ಬ ಕ್ರಿಕೆಟರು
ರಿಯಲ್ ಮ್ಯಾಚ್ ಇರೋಕ್ಕಿಂತ ಮುಂಚೆಗೆ ನೆಟ್ ಪ್ರಾಕ್ಟೀಸ್ ಹೇಗೆ ಮಾಡ್ತಾರೋ ಅದೇ ರೀತಿಯಲ್ಲಿ ಈ ಒಂದು ಟೆಸ್ಟ್ ಸೀರೀಸ್ ನೀವು ನೆಟ್ ಪ್ರಾಕ್ಟೀಸ್ ಮಾಡಿಲ್ಲ ಅಂತಂದರೆ ಓಕೆ ಅದೇಗೆ ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕ್ಕೆ ಸಾಧ್ಯ? ಟೆಸ್ಟ್ ಸೀರೀಸ್ ಇಸ್ ಮ್ಯಾಂಡೇಟ್ರಿ. ಸೊ ಟೆಸ್ಟ್ ಸೀರೀಸ್ ಎಲ್ಲಿ ತೊಗೊಳ್ತಾರೆ? ಎಲ್ಲಾದರೂ ತೊಗೊಳ್ಳಿ, ಬಟ್ ದಟ್ ಟೆಸ್ಟ್ ಸೀರೀಸ್ ಶುಡ್ ಅಲೈನ್ ವಿತ್ ದಿ ಸ್ಟ್ಯಾಂಡರ್ಡ್ ಆಫ್ ದಿ KEA. That test series should be based on previous year question paper and high yielding topic, and we also conduct a test series for both A1 and PC. Okay, but the problem ಏನಂತಂದರೆ most of the people they take test series but they don't take it very seriously. ಸೊ ಈ ನಿಟ್ಟಿನಲ್ಲಿ ಟೆಸ್ಟ್ ಸೀರೀಸನ್ನು ನೀವು ಈಗ ವೀಕ್ಲಿ ಬರಿಬೇಡಿ, ಈಗ ಪ್ರತಿ ದಿವಸ ಬರ್ಕೊಂತ ಹೋಗಿ, ಅಟ್ಲೀಸ್ಟ್ ಆಲ್ಟರ್ನೇಟಿವ್ ಡೇ ಬರ್ಕೊಂತ ಹೋಗಿ. ಅಂದರೆ ಒಂದಿಷ್ಟು ಟೆಸ್ಟ್ ಸೀರೀಸ್ ತೊಗೊಳೋದು, ಒಂದು ದಿವಸ ಗ್ಯಾಪ್ ಕೊಡೋದು, ಮತ್ತೊಂದು ದಿವಸ ಟೆಸ್ಟ್ ಸೀರೀಸ್ ಬರೆಯೋದು. ಸೊ ಟೆಸ್ಟ್ ಸೀರೀಸ್ ಈಸ್ ನಾಟ್ ಓನ್ಲಿ ಟೆಸ್ಟ್ ಸೀರೀಸ್, ಇಟ್ ಈಸ್ ಎ ಸೋರ್ಸ್ ಆಫ್ ಇನ್ಫಾರ್ಮೇಷನ್. ಅದು ಮಾಹಿತಿಯ ಕಣಜ. ಸೊ ಆದ್ದರಿಂದ ತಾವು ಟೆಸ್ಟ್ ಸೀರೀಸನ್ನು ಕೇವಲ ಸ್ಕೋರ್ ಚೆಕ್ ಮಾಡ್ಕೊಳ್ಳೋದಕ್ಕೆ ತೊಗೋಬೇಡಿ. ಟೆಸ್ಟ್ ಸೀರೀಸಿಂದ ಮಾಹಿತಿಯನ್ನು ಪಡ್ಕೊಳ್ಳಿ. ಮತ್ತು ಅವರ್ ಟೆಸ್ಟ್ ಸೀರೀಸ್ ಈಸ್ ಗೋಯಿಂಗ್ ಟು ಕಮ್ ಇನ್ ಎ PDF ಫಾರ್ಮೆಟ್, ಪ್ರಿಂಟ್ ತೆಗೆಸ್ಕೊಳ್ಳೋಕೆ ಅವಕಾಶ ಇದೆ. ರಾದರ್ ದನ್ ಆ್ಯಪ್ ನೀವೇನು ಮಾಡಿ ಅಂತಂದರೆ PDF ತೊಗೊಳೋಕ್ಕೆ ಪ್ರಿಂಟ್ ತೊಗೊಂಡು 2 ಅವರ್ ಟೈಮ್ ಇಟ್ಟು ಬರೀರಿ. ಓಕೆ, ದಿಸ್ ಈಸ್ ಮ್ಯಾಂಡೇಟ್ರಿ. ತದನಂತರದಲ್ಲಿ ನೀವು ಇದು ಗ್ರೂಪ್ ಸಿ ಬುಕ್ಕ ಇದೆ ನಮ್ಮದು. ಓಕೆ, ಈ ಗ್ರೂಪ್ ಸಿ ಬುಕ್ಕ KA ಮತ್ತು KPSC ಮಾಡಲಿಂದ ಆ ಕ್ವಶನ್ ಪೇಪರನ್ನು ನೋಡಿ ಅವರ ಟೋನನ್ನು ಅರ್ಥ ಮಾಡಿಕೊಂಡು ಬರೆದಂತಹ ಪುಸ್ತಕ. ಸ್ಪೆಷಲ್ ಸಿಲೆಬಸ್ಸು ಸರ್ PC ಬರಲ್ವ? 100% ಬರುತ್ತೆ. ನೋಡಿ, ನೀವು PC ಗೋಸ್ಕರ ಸಪ್ರೇಟ್ ಕ್ವಶನ್ ಪೇಪರ್ ತೆಗ್ಸೋಕ್ಕೆ ಟೀಮು, ಅಗ್ರಿಕಲ್ಚರ್ ಆಫೀಸರ್ಗೆ ಸಪ್ರೇಟ್ ಟೀಮು, PSಗೆ ಸಪ್ರೇಟ್ ಟೀಮ್ ಆ ಥರ ಇಟ್ಟಿರಲ್ಲ, ಎಲ್ಲ ಒಂದೇ ಟೀಮ್ ಅವ್ರ ಹತ್ರ. ಓಕೆ, ಸೊ ಈ ಒಂದು ಪುಸ್ತಕದಲ್ಲಿ ನೋಡಿ ಎನ್ವೈರನ್ಮೆಂಟ್ ಇದೆ, ಪಬ್ಬ್ಯಾಡ್ ಇದೆ, ತದನಂತರದಲ್ಲಿ ಭೂ ಸುಧಾರಣೆಗಳಿದೆ. ಭೂ ಸುಧಾರಣೆಗಳು ಆಲ್ವೇಸ್ ಎಕ್ಸಾಮ್ಸ್ ಇಂಪಾರ್ಟೆಂಟ್ ಅಪ್ಪ. ನೀನು ಕರ್ನಾಟಕದಲ್ಲಿ ಇದೆಯಾ ಅಂತಂದರೆ ಭೂ ಸುಧಾರಣೆಗಳು, ಗ್ರಾಮ ಪಂಚಾಯತ್ ರಾಜು ಇದು ಫಿಕ್ಸು. ಕರ್ನಾಟಕದ ಈ ಒಂದು ರಾಷ್ಟ್ರೀಯ ಉದ್ಯಾನವನಗಳು. ಓಕೆ, ಸೊ ಇವೆಲ್ಲವೂ ಈ ಒಂದು ಪುಸ್ತಕದಲ್ಲಿದೆ. ಈ ಪುಸ್ತಕದ ಪುಟಗಳ ಸಂಖ್ಯೆ ಜಸ್ಟ್ 160 ಅಂತಂದರೆ ಮನಸ್ಸು ಮಾಡಿದರೆ 4 to 5 ಅವರ್ಸಲ್ಲಿ ಮುಗಿಸಾಕ್ಬಿಡ್ಬೋದು. ಬೇಡ ಮ್ಯಾಕ್ಸಿಮಮ್ 10 ಅವರ್ಸಲ್ಲಿ ಕ್ಲೋಸು. ಇದರಿಂದ 2 ರಿಂದ 3 ಮಾರ್ಕ್ಸ್ ಎಕ್ಸ್ಟ್ರಾ ಬಂದರೆ ಮೇ ಬಿ ಯುವರ್ ಲೈಫ್ ಸೆಟಲ್ ಆಗ್ಬೋದು, ಇಲ್ಲ ಅಂತನಲ್ಲ. ಸಿ ಐ ಆಲ್ವೇಸ್ ಟೆಲ್ ದಿ ಹಾನೆಸ್ಟ್ ಥಿಂಗ್ಸ್. ಇಟ್ ಈಸ್ ಅಪ್ ಟು ಯು ಟು ಟೇಕ್ ಆರ್ ನಾಟ್ ಟು ಟೇಕ್. ಓಕೆ, ಬಟ್ PYQ ಆಯಾಮದಿಂದ ಹೇಗೆ ಓದಬೇಕು, HYT ಅಂದರೆ ಏನು ಅನ್ನೋದ್ರ ಬಗ್ಗೆ ಇದರಲ್ಲಿ ನಾನು ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದೀನಿ. ಈಗ ಪೇಸಾ ಆ್ಯಕ್ಟ್, ದಟ್ ಈಸ್ HYT. ನೋಡಿ, ನಿಮ್ಮ ಭವಿಷ್ಯ ಸಮ್ಟೈಮ್ಸ್ ನಿರ್ಧಾರ ಆಗೋದು 1 ಅಥವಾ 2 ಅಂಕಗಳನ್ನೇ. ಓಕೆ, ಐ ಡೋಂಟ್ ಬಿಲೀವ್ ಇನ್ ಬಲ್ಕಿ ಬುಕ್. ಇದು ಸಿಂಪಲ್, ಆರಾಮಾಗಿ ಮುಗಿಸ್ಕೊಂಡು ಹೋಗ್ಬೋದು. ಓಕೆ ಸರ್, ಇದಿಲ್ದಂಗೆ ನಾನು ಓದ್ತೀನಿ ಅಂದರೆ ಓದಿ, ತೊಂದರೆ ಇಲ್ಲ. ಸಿ ಅಲ್ಟಿಮೇಟ್ಲಿ ಯು ಶುಡ್ ಬಿ ಇನ್ ಎ ಲಿಸ್ಟ್. ದಟ್ ಈಸ್ ಹೋಲ್ ಅಜೆಂಡಾ ಆಫ್ ದಿ ಸೆಷನ್. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಬಟ್ ಇಟ್ ಈಸ್ ಮೈ ಡ್ಯೂಟಿ ಟು ಮೇಕ್ ಯು ಇನ್ ಎ ರೈಟ್ ಪಾತ್. ತದನಂತರದಲ್ಲಿ ಮೆಂಟಲ್ ಎಬಿಲಿಟಿ ಫಿಕ್ಸ್. ನೀವು ಮೆಂಟಲ್ ಎಬಿಲಿಟಿಯಲ್ಲಿ ನಾನು ಮೆಂಟಲ್ ಎಬಿಲಿಟಿಯನ್ನೇ ಅಟೆಂಡ್ ಮಾಡಲಾರ್ದಂಗೆ ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ ಅಂದರೆ ನಿಮ್ಮದು ಮೂರ್ಖತನದ ಪರಮಾವಧಿ. ಮೆಂಟಲ್ ಎಬಿಲಿಟಿ ಅಟೆಂಡ್ ಮಾಡಲೇಬೇಕು. ಮೆಂಟಲ್ ಎಬಿಲಿಟಿಯಲ್ಲಿ ಏನು ಅಟೆಂಡ್ ಮಾಡಬೇಕಂದ್ರೆ ರೀಸನಿಂಗ್ ಅಟೆಂಡ್ ಮಾಡಬೇಕು ಫಸ್ಟು. ಪ್ರಾಬಬಿಲಿಟಿ, ಸಂಭವನೀಯತೆ, ಪರ್ಮುಟೇಷನ್, ಕಾಂಬಿನೇಷನ್ ಕ್ವಶನ್ ಬಂದರೆ ನಮಸ್ಕಾರ ಮಾಡಿ ಸೆಲ್ಯೂಟ್ ಹೊಡೆದು ಆ ಕ್ವಶನನ್ನು ಪಾಸ್ ಮಾಡಬೇಕು. ಓಕೆ, ದಿಸ್ ಈಸ್ ಕಾಲ್ಡ್ ಎಕ್ಸಾಮ್ ಅಪ್ರೋಚ್. ನೀವು ಅಂಟಿಲ್ ಆ್ಯಂಡ್ ಅನ್ಲೆಸ್ ನೀವು ಟೆಸ್ಟ್ ಸೀರೀಸನ್ನು ಅಟೆಂಡ್ ಮಾಡಿಲ್ಲ, ನಾನು ಪುಸ್ತಕನ 10 ಬಾರಿ ರಿವಿಷನ್ ಮಾಡಿ ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ ಅಂತ ಈ ಮೈಂಡ್ಸೆಟ್ಟಲ್ಲಿ ಹೋದರೆ ಯಾವುದೇ ಕಾರಣಕ್ಕೂ ಎಕ್ಸಾಮ್ಸು ಕ್ಲಿಯರ್ ಆಗಲ್ಲ. ತದನಂತರದಲ್ಲಿ ಕಳೆದ 2 ವರ್ಷ 2024 ಅರ್ಧ, 25 ಫುಲ್ಲು, 26 ಅರ್ಧ, ಈ 2 ವರ್ಷದ KA ಕ್ವಶನ್ ಪೇಪರನ್ನು ಕಡ್ಡಾಯವಾಗಿ ನೋಡಬೇಕು, ಕಡ್ಡಾಯವಾಗಿ ಅನಾಲಿಸಿಸ್ ಮಾಡಬೇಕು, ಬೇರೆ ವಿಧಿ ಇಲ್ಲ. ಸರ್, ನೀವು KA ಅವರ ಮೈಂಡನ್ನು ಡಿಕೋಡ್ ಮಾಡಿಲ್ಲ ಅಂತಂದರೆ ದೆನ್ ದೇರ್ ಈಸ್ ಎ ಪ್ರಾಬ್ಲಮ್ ವಿತ್ ಯು. ಸರ್, KAದವ್ರನ್ನ ನೀವು ಡಿಕೋಡ್ ಮಾಡಿಲ್ಲ ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಎಕ್ಸಾಮ್ಸು ಕ್ಲಿಯರ್ ಆಗಲ್ಲ. ಉದಾಹರಣೆ ಹೆಂಗೆ ಅಂತಂದರೆ, ಅವರು ಈ ನೌಕಾಭ್ಯಾಸಗಳ ಕುರಿತು ಕ್ವಶನನ್ನು ಕೇಳ್ತಾರೆ.
ಓಕೆ. ತದನಂತರದಲ್ಲಿ ನಾವು ಖೇಲೋ ಇಂಡಿಯಾ ಬಗ್ಗೆ, ಗೌರ್ಮೆಂಟ್ ಗೇಮ್ಸ್ ಅದು ಸಹ ಕೇಳ್ತಾರೆ. ತದನಂತರದಲ್ಲಿ ಇದ್ರ ಬಗ್ಗೆ ಕೇಳ್ತಾರೆ, ಬಾಹ್ಯಾಕಾಶದ ಬಗ್ಗೆ ಕೇಳ್ತಾರೆ. ಓಕೆ. ಸೊ ನೀವು ಅವರ ಟೋನನ್ನು ಎಲ್ಲಿವರೆಗೂ ಅರ್ಥ ಮಾಡ್ಕೊಳ್ಳಲು ಅಲ್ಲಿವರೆಗೂ ನೀವು ಪರೀಕ್ಷೆಯನ್ನು ಕ್ಲಿಯರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಇದು 100% ಬರೆದಿಟ್ಕೊಂಡ್ಬಿಡಿ. ಓಕೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಕಡೆಯಿಂದ HYT ಗೈಡೆನ್ಸ್ ಕ್ಲಾಸ್, ಇಟ್ ಈಸ್ ನಾಟ್ ಎ ಕೋಚಿಂಗ್. ಓಕೆ. ನೀವೇನು ಮಾಡಬೇಕಪ್ಪ ಅಂತಂದರೆ 1 ಅವರ್ ಗೈಡೆನ್ಸು, 10 ಅವರ್ ವರ್ಕು. ನೀವು 10 ಅವರ್ ಕ್ಲಾಸು, 1 ಅವರ್ ನಿಮ್ಮ ವರ್ಕ್ ಅಂತಂದರೆ ನೀವು ಇನ್ ಅನ್ಸೈಂಟಿಫಿಕ್ ರೂಟಲ್ಲಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಓಕೆ. ಸೊ ಕ್ವಶನ್ ಪೇಪರ್ ಡಿಕೋಡಿಂಗ್, HYT ಕ್ಲಾಸಸ್, ಮೆಂಟಲ್ ಎಬಿಲಿಟಿ. HYT ಕ್ಲಾಸ್ ಅಂದರೆ ನಾಟ್ ಓನ್ಲಿ HYT ಅಂದರೆ ಈಗ ನಮ್ಮ ಕ್ಲಾಸಿಗೆ ತೊಗೋಬೇಕಂತ ಅಲ್ಲ ಅರ್ಥ. ನೀವು ಥೀಮ್ಸ್ ಓದಿ, ಹೈ ಈಲ್ಡಿಂಗ್ ಥೀಮ್ಸನ್ನು ಓದಿಯಪ್ಪ ರಜಾ. ನಾರ್ತ್ ಈಸ್ಟ್ ಈಸ್ ಎ HYT. ಯಾಕೆ UPSC 2 ಕ್ವಶನ್ ಅಲ್ಲಿಂದ ಬಂದು ನಾರ್ತ್ ಈಸ್ಟ್? ಮ್ಯಾಂಗ್ರೂವ್ಸ್ ಈಸ್ ಎ HYT. ರಾಮ್ಸರ್ ಸೈಟ್ಸ್ ಈಸ್ ಎ HYT. ರುದ್ರಮ್ ಅಂತ ಕ್ಷಿಪಣಿ ಬಂದಿದೆ, ಅದು HYT. ಓಕೆ. ಸೊ ನೀವು ಎಕ್ಸಾಮ್ ಆಯಾಮದಿಂದ ಯಾವತ್ತು ಓದಕ್ಕೆ ಸ್ಟಾರ್ಟ್ ಮಾಡ್ತೀರೋ ಅವತ್ತು ಎಕ್ಸಾಮ್ಸು ಕ್ಲಿಯರ್ ಆಗುತ್ತೆ. ನೆಕ್ಸ್ಟು ಬೆಳಗ್ಗೆ ಯಾರೋ ಒಬ್ಬರು ಕ್ವಶನ್ ಕೇಳ್ತಾಯಿದ್ರು, ಸರ್ ನಾನು ಆಲ್ರೆಡಿ ನನ್ನ ಸ್ವಂತ ಡಿಸ್ಟ್ರಿಕ್ಕಲ್ಲಿ DR ಇದ್ದೀನಿ, ನಾನು ಸಿವಿಲ್ಗೆ ಅಪ್ಲೈ ಮಾಡಬೇಕಾ? ಕರೆದು ದಯವಿಟ್ಟು ಹೇಳ್ತೀನಿ, ಯಾರ್ಯಾರು DRಗಿದ್ದಾರಲ್ಲ ಅವ್ರಿಗೆ ಈ ವಿಡಿಯೋನ ಕಳಿಸಿ ಅಥವಾ ಇದನ್ನು ಕ್ರಾಪ್ ಮಾಡಿ ಕಳಿಸಿ. DAR ಡಿಸ್ಟ್ರಿಕ್ಟ್ ಆರ್ಮ್ ರಿಸರ್ವಲ್ಲಿ ಇರ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಸಿವಿಲ್ ಪೊಲೀಸ್ಗೆ ಟ್ರೈ ಮಾಡಬೇಡಿ. ನೀವು DRಲ್ಲಿದ್ದರೆ ನೀವು ಸ್ವರ್ಗದಲ್ಲಿದ್ದೀರಿ ಅಂತ ಭಾವಿಸ್ಕೊಳ್ಳಿ. ಸಾಧನೆ ಮಾಡ್ತಕ್ಕಂಥವ್ರು, ಸಬ್ ಇನ್ಸ್ಪೆಕ್ಟರ್ ಆಗಬೇಕು, ನಾನು ಅಧಿಕಾರಿ ಆಗಬೇಕು, ನಾನು KS ಆಗಬೇಕು, IAS ಆಗಬೇಕು ಅನ್ನೋರು ಯಾವುದೇ ಕಾರಣಕ್ಕೂ ನೀವು ಸಿವಿಲಿಗೆ ಬರಬೇಡಿ. ಏನು ಜಾಬ್ ಇಲ್ಲ ಅಂದರೆ ಸಿವಿಲ್ ಪೊಲೀಸ್ ಆಗಿ. ಬಟ್ ನಾನು ಸಾಧನೆ ಮಾಡಬೇಕನ್ನೋರು ದಯವಿಟ್ಟು DRಗೆ ಹೋಗಿ. DR ಈಸ್ ಎ ಬೆಸ್ಟ್ ಜಾಬ್ ಟು ಅಚೀವ್ ಯುವರ್ ಡ್ರೀಮ್ಸ್ ಆ್ಯಂಡ್ ಗೋಲ್ಸ್. ಸ್ವಾಮಿ ಕಾರ್ಯ ಮತ್ತು ಸ್ವಕಾರ್ಯ ಆಗ್ತಕ್ಕಂಥದ್ದು DRಲ್ಲಿ. ಸೊ ದಯವಿಟ್ಟು DRಲ್ಲಿರೋರು ಸಿವಿಲ್ಗೆ ಹೋಗಿ ನಿಮ್ಮ ಗೋಲ್ಗಳನ್ನು ರೀಚ್ ಆಗಲಾರ್ದಂಗೆ ನೀವೇ ಮಾಡ್ಕೋಬಿಡಿ. ನಿಮ್ಮ ಒಂದು ಕಾಲಿನ ಮೇಲೆ ನೀವೇ ಕಲ್ಲಕ್ಕಂತ ಹೋಗ್ಬಿಡಿ. ಇದರ ಅರ್ಥ ನಾನು ಸಿವಿಲ್ ಟ್ರೈ ಮಾಡಿಬಿಡಿ ಅಂತೇಳಿ. ಯಾವುದು ಜಾಬ್ ಇಲ್ಲ, ಸಿವಿಲಲ್ಲಿದ್ದೀರಾ, ಸಿವಿಲ್ ಟ್ರೈ ಮಾಡಿ, ಒಂದು ಜಾಬ್ ತೊಗೊಳ್ಳಿ. ಬಟ್ DRಲ್ಲಿರೋರು ಯಾವುದೇ ಕಾರಣಕ್ಕೂ ಸಿವಿಲಿಗೆ ಬರೋಕ್ಕೆ ಹೋಗಬೇಡಿ. ಸೊ ನೀವು DRಯಿಂದ ಬಿಡಬೇಕಂದ್ರೆ ಆಫೀಸರ್ ಆಗಿಯೇ ಇಲ್ಲಿ ಬಿಡಬೇಕು ನೀವು DR. ದೇರ್ ಈಸ್ ನೋ ಬಿಗ್ ಡಿಫ್ರೆನ್ಸ್ ಬಿಟ್ವೀನ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆ್ಯಂಡ್ DR. ಇನ್ಫ್ಯಾಕ್ಟ್ ಪೀಪಲ್ ಹೂ ಆರ್ ಇನ್ DR ದೇ ಆರ್ ವೆರಿ ಮಚ್ ಹ್ಯಾಪಿ. ಹಂಗಂತೇಳಿ ಸಿವಿಲ್ ಅವ್ರು ಹ್ಯಾಪಿಯಲ್ಲಿಲ್ಲ, ಇದ್ದಾರೆ, ಬಟ್ ಟೂ ಮಚ್ ವರ್ಕ್ ಪ್ರೆಷರ್. ಇಟ್ ಈಸ್ ಎ ಫ್ಯಾಕ್ಟ್, ಟೂ ಮಚ್ ವರ್ಕ್ ಪ್ರೆಷರ್. ಸರ್ ನಾನು ಐ ಎಂಜಾಯ್ ದಟ್ ವರ್ಕ್ ಅಂದರೆ ಪ್ಲೀಸ್ ಗೋ ಟು ಸಿವಿಲ್ ಪೊಲೀಸ್. ಓಕೆ. ಸೊ ಇದು ನನ್ನ ಒಂದು ಗೈಡ್ಲೈನ್ಸು. ಓಕೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೇನೇ ಡೌಟ್ಸ್ ಇದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ 9620131843 ಕಾಂಟ್ಯಾಕ್ಟ್ ಮಾಡಿ ಫಾರ್ HYT ಕ್ಲಾಸಸ್, ಟೆಸ್ಟ್ ಸೀರೀಸ್, ದೆನ್ ಕರೆಂಟ್ ಅಫೇರ್ಸ್ ಆಲ್ಸೋ. ಸೊ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ಹಾಗೆ ನಾನೇನು ಮಾಡಿದ್ದೀನಿ ಅಂತಂದರೆ ಬರೀ ಕರೆಂಟ್ ಅಫೇರ್ಸ್ ಸ್ಪೆಷಲ್ ಕೋರ್ಸ್ ಇದೆ. ಅದರಲ್ಲಿ ಏನಂತಂದರೆ ಒಂದು ತಿಂಗಳಿಗೆ ಕೇವಲ 2 ತಾಸಲ್ಲಿ ಮುಗಿಸ್ತಕ್ಕಂತಹ ಕೆಲಸ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡಿ. ಸೊ ಈಗ ಜುಲೈಯಲ್ಲಿ ಎಕ್ಸಾಮ್ ಇದೆ, ಆಗಸ್ಟಲ್ಲಿದೆ, ಜುಲೈ ಟು ಜುಲೈ 1 ಇಯರ್ ಕರೆಂಟ್ ಅಫೇರ್ಸನ್ನು. 1 ಇಯರ್ ಅಂದರೆ 12 ತಿಂಗಳು. 12 ತಿಂಗಳು ಅಂತಂದರೆ ಒಂದು ತಿಂಗಳಿಗೆ 2 ತಾಸು ಅಂದರೆ 24 ಅವರ್ಸಲ್ಲಿ ಕರೆಂಟ್ ಅಫೇರ್ಸ್ ಮುಗಿಸುವಂತಹ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ, ಅಂದರೆ ನಮ್ಮ ಟೀಮ್ ಮಾಡ್ತಾಯಿದ್ದೀವಿ. ಸೊ 24 ಅವರ್ಸ್ ಅಂದರೆ ನೀವು ಅಟ್ಲೀಸ್ಟ್ 6 ಅವರ್ಸ್ ಪರ್ ಡೇ ಕೊಟ್ಟರು 24 ಅವರ್ ಅಂದರೆ 4 ಡೇಸಲ್ಲಿ ಕರೆಂಟ್ ಅಫೇರ್ಸ್ ಮುಗಿದೋಗುತ್ತೆ. ಸರ್ ನಿಮಗೆ ಕರೆಂಟ್ ಅಫೇರ್ಸ್ ಇದೆಯಲ್ಲ, ದಟ್ ಈಸ್ ವೆರಿ ಡೇಂಜರಸ್ ಸಬ್ಜೆಕ್ಟ್. ಮೋರ್ ಎಫರ್ಟ್ ಲೆಸ್ ಮಾರ್ಕ್ಸ್. ಕರೆಂಟ್ ಅಫೇರ್ಸ್ ಹೆಂಗಿರುತ್ತೆ ಅಂದರೆ ಟೆಂಪ್ಟ್ ಮಾಡುತ್ತೆ ನಿಮ್ಮನ್ನು, ಇದು ಬರುತ್ತೆ ಬರಲ್ಲ ಆ ಥರ. ಸೊ ಬಿ ಕೇರ್ಫುಲ್. ಓಕೆ. ಸೊ ನೀವು KA ಮೈಂಡನ್ನು ಡಿಕೋಡ್ ಮಾಡಿ ಆಫೀಸರ್ ಆಗಿ ಸರ್ಕಾರಿ ಉದ್ಯೋಗವನ್ನು ಗಿಟ್ಟಿಸಿ. ಸೊ ಇದು ನನ್ನ ಇವತ್ತಿನ ಒಂದು ಸಂದೇಶ. ನಿಮಗೇನಾದರೂ ಬೇರೆ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಐ ಆಮ್ ಗೋಯಿಂಗ್ ಟು ಹೆಲ್ಪ್ ಯು. ಥ್ಯಾಂಕ್ ಯು. ಬಾಯ್ ಬಾಯ್.